ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಮೊನ್ನೆ ಭಾರತ ಕಲ್ಪಕಮಲ್ಲಿ ಅಗಾಧ ಸಾಧನೆಯನ್ನು ಮಾಡ್ತು. ಅಣುವಿದ್ಯುತ್ ತಯಾರಿಯಲ್ಲಿ ನಾವು 2ನೇ ಸ್ಟೇಜನ್ನು ಪ್ರವೇಶ ಮಾಡಿದ್ವಿ. ಅಣುವಿದ್ಯುತ್ ಜೊತೆಗೆ ಅದಕ್ಕೆ ಬಳಕೆಯಾಗುವ ಇಂಧನಕ್ಕಿಂತ ಹೆಚ್ಚು ಪ್ರಮಾಣದ ಇಂಧನವನ್ನು ಕೂಡ ಮರುಸೃಷ್ಟಿ ಮಾಡೋದರಲ್ಲಿ ಯಶಸ್ಸನ್ನು ಪಡ್ಕೊಂಡ್ವಿ. ಈಗ 3ನೇ ಹಂತಕ್ಕೆ ಪ್ರವೇಶ ಸುಲಭ ಅನ್ನೋ ಸ್ಥಿತಿ ಅಣುಕ್ಷೇತ್ರದಲ್ಲಿ ಭಾರತದ್ದು. ಇದು ಅಣುವಿದ್ಯುತ್ ಮಾತ್ರ ಅಲ್ಲ, ನಾಳೆ ಅಣ್ವಸ್ತ್ರಗಳನ್ನು ತಯಾರು ಮಾಡಿಕೊಳ್ಳೋದಕ್ಕೆ ಕೂಡ ನಾವು ಯುರೇನಿಯಂಗಾಗಿ ಬೇರೆ ದೇಶಗಳ ಮೇಲೆ ಅವಲಂಬಿಸಬೇಕಾದ ಅಗತ್ಯ ಇಲ್ಲದ ಹಾಗೆ ಮಾಡುತ್ತೆ. ಹಾಗೆ ರಷ್ಯಾದ ನಂತರ ಈ ಸಾಧನೆಯನ್ನು ಮಾಡಿದ 2ನೇ ದೇಶ ಅಂತ ಭಾರತ ಅನ್ನಿಸ್ಕೊಳ್ತಾ ಇದೆ. ಇನ್ನು ಈಗ ಭಾರತ ಅಂಥದ್ದೇ ಮತ್ತೊಂದು ಸಾಧನೆಯನ್ನು ಮಾಡಿದೆ. ಈ ಬಾರಿ ಕ್ವಾಂಟಮ್ ಕಮ್ಯುನಿಕೇಷನ್ನಲ್ಲಿ ಭಾರತ ದೊಡ್ಡ ಮೈಲಿಗಲ್ಲನ್ನು ಸ್ಥಾಪಿಸಿದೆ. ಪಶ್ಚಿಮದ ದೇಶಗಳು, ಅಮೆರಿಕ ಕೂಡ ಇನ್ನು ಪ್ರಯೋಗದ ಹಂತದಲ್ಲಿರುವಾಗಲೇ ಭಾರತ 1,000 ಕಿಲೋಮೀಟರ್ ದೂರದವರೆಗೆ ಕ್ವಾಂಟಮ್ ಸಿಗ್ನಲ್ಸ್ ಅನ್ನು ಕಳುಹಿಸೋದ್ರಲ್ಲಿ ಯಶಸ್ಸನ್ನು ಪಡ್ಕೊಂಡಿದೆ. ಹಾಗಾದ್ರೆ ಏನಿದು ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್? ಇದರಿಂದ ಏನು ಲಾಭ ಆಗುತ್ತೆ? ಭಾರತವನ್ನು ಬಿಟ್ಟರೆ ಇದುವರೆಗೆ ಇದನ್ನು ಸಾಧಿಸೋದಕ್ಕೆ ಯಾವ ದೇಶಗಳಿಗೆ ಸಾಧ್ಯ ಆಗಿದೆ? ಬನ್ನಿ ನೋಡೋಣ. ಗೆಳೆಯರೆ, ಕ್ವಾಂಟಮ್ ಸಿಗ್ನಲ್ ಡಿಸ್ಟ್ರಿಬ್ಯೂಷನ್ ಅಥವಾ ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ ಅನ್ನೋದು ಭಾರತ ಕಳೆದ 1.5 ವರ್ಷದ ಹಿಂದೆ ನಡೆಸಿದ ಪ್ರಯತ್ನ. ನಮ್ಮಲ್ಲಿ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಅಡಿಯಲ್ಲಿ ಕ್ವಾಂಟಮ್ ಕಮ್ಯುನಿಕೇಷನ್ ಪ್ರಯತ್ನ ಶುರುವಾಯಿತು. ಅದನ್ನು 2024ರಲ್ಲಿ DRDO ಹಾಗೂ ಡೆಲ್ಲಿ IIT ಸೇರಿ ಒಂದು ಪ್ರಯತ್ನವನ್ನು ಮಾಡಿದ್ವು. ಅವತ್ತು ಸುಮಾರು 1 ಕಿಲೋಮೀಟರ್ ವರೆಗೆ ಕಮ್ಯುನಿಕೇಷನ್ ಮಾಡೋದಕ್ಕೆ ಸಾಧ್ಯ ಆಯಿತು. ಇದನ್ನು 2,000 ಕಿಲೋಮೀಟರ್ ವರೆಗೆ ಹೆಚ್ಚಿಸುವ ಗುರಿಯನ್ನು 8 ವರ್ಷಗಳಲ್ಲಿ ಹಾಕ್ಕೊಳ್ಳಾಯಿತು. ಈ ಬಗ್ಗೆ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಕೆಲಸ ಶುರು ಮಾಡಿತು. ಈಗ 1.5 ವರ್ಷ ಮುಗಿಯೋದ್ರೊಳಗೆ ಈ ಮಿಷನ್ ತನ್ನ ಅರ್ಧದಷ್ಟು ಗುರಿಯನ್ನು ಸಾಧಿಸಿದೆ. ಮೊದಲ ಹಂತದಲ್ಲಿ 1,000 ಕಿಲೋಮೀಟರ್ ವರೆಗೆ ಸಿಗ್ನಲ್ಸ್ ಅನ್ನು ಕಳುಹಿಸೋದ್ರಲ್ಲಿ ಅವರು ಯಶಸ್ಸನ್ನು ಪಡ್ಕೊಂಡಿದ್ದಾರೆ. ಗೆಳೆಯರೆ, ಇದನ್ನು ಸಾಧಿಸೋದಕ್ಕೆ ಅಮೆರಿಕ ಕೂಡ ಪ್ರಯತ್ನ ಪಡ್ತಾ ಇದೆ. ಯುರೋಪಿಯನ್ ಯೂನಿಯನ್ ಕೂಡ ಕ್ವಾಂಟಮ್ ಕಮ್ಯುನಿಕೇಷನ್ನ ಕೀ ಡಿಸ್ಟ್ರಿಬ್ಯೂಷನ್ ಮೇಲೆ ಪ್ರಯೋಗಗಳನ್ನು ಮಾಡ್ತಾ ಇದೆ. ಆದರೆ ಅವರಿನ್ನೂ ಪ್ರಯೋಗದ ಹಂತದಲ್ಲಿರುವಾಗಲೇ ಭಾರತ ಅದನ್ನು ಸಾಧಿಸಿ ಮೆರೀತಾ ಇದೆ. ಈ ಮೂಲಕ ಕ್ವಾಂಟಮ್ ಕಮ್ಯುನಿಕೇಷನ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ ಜಗತ್ತಿನ 2ನೇ ದೇಶ ಅನ್ನೋ ಹೆಗ್ಗಳಿಕೆಗೆ ಭಾರತ ಪಾತ್ರ ಆಗ್ತಾ ಇದೆ. ಹಾಗೆ ನಮಗೆ ಇದು ಒಂದಲ್ಲ 2 ಕಾರಣಕ್ಕೆ ಹೆಮ್ಮೆ ಅನ್ನಿಸ್ಕೊಳ್ಳುತ್ತೆ. ಒಂದು, ಭಾರತ ಇದನ್ನು ಸಾಧಿಸಿ ಬಿಡ್ತು ಅನ್ನೋದು. ಆದರೆ 2ನೇಯದ್ದು, ಅದು ಸಾಧ್ಯ ಆಗಿದ್ದು ನಮ್ಮ ಬೆಂಗಳೂರಲ್ಲಿ ಅನ್ನೋದು. ಮತ್ತು ಅದರ ಮೊದಲ ಪ್ರಯೋಗ, ಮೊದಲ ಯಶಸ್ಸು ಎಲ್ಲ ಕೂಡ ಬೆಂಗಳೂರಿನ ಮೂಲಕವೇ ಆಗಿತ್ತು ಅನ್ನೋದು ನಮಗೆ ಕರ್ನಾಟಕದವರಿಗೆ ವಿಶೇಷ ಹೆಮ್ಮೆಗೆ ಕಾರಣ ಕೂಡ ಆಗ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ ಅಂದರೆ ಏನು ಅಂತ ಹೇಳದೇನೆ ನಿಮಗೆ ಅವಾಗಿನಿಂದ ಭಾರತ ಏನೋ ಸಾಧಿಸಿದೆ ಅಂತ ಹೇಳ್ತಾ ಇದ್ದೀನಿ ಅಲ್ವಾ. ಕ್ವಾಂಟಮ್ ಅನ್ನೋ ಭೌತಶಾಸ್ತ್ರದ ಸಿದ್ಧಾಂತದ ಬಗ್ಗೆ ಹೆಚ್ಚು ತಲೆ ತಿನ್ನೋದಕ್ಕೆ ಹೋಗದೆ ಅದನ್ನು ಸುಲಭವಾಗಿ ನಿಮಗೆ ಅರ್ಥ ಮಾಡಿಸೋ ಪ್ರಯತ್ನವನ್ನು ಮಾಡಿಬಿಡ್ತೀನಿ. ಇಲ್ಲಿ ಕ್ವಾಂಟಮ್ ಕಮ್ಯುನಿಕೇಷನ್ ಅಂದರೆ ನಾವು ಕಳುಹಿಸುವ ಸಂದೇಶಗಳನ್ನು ಬೇರೆ ಯಾರು ಡಿಕೋಡ್ ಮಾಡೋದಕ್ಕೆ ಸಾಧ್ಯ ಆಗದ ಹಾಗೆ ಎನ್ಕ್ರಿಪ್ಟ್ ಮಾಡಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕಳುಹಿಸಿಕೊಡೋದನ್ನು ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾರೆ. ಇದರಲ್ಲಿ ವಿಶೇಷ ಏನು? ಈಗ ವಾಟ್ಸಪ್ ಮೆಸೇಜುಗಳು ಎನ್ಕ್ರಿಪ್ಟ್ ಆಗಿ ಹೋಗುತ್ತವೆ ಅಂತ ನೀವು ಅಂದ್ಕೋತಾ ಇರಬಹುದು. ಇಲ್ಲಿ ನಾವು ಕಳುಹಿಸುವ ಸಂದೇಶಗಳು ಫೋಟಾನ್ಸ್ ಆಗಿ ಬದಲಾಗುತ್ತವೆ, ಅಂದರೆ ಬೆಳಕಿನ ಕಣಗಳ ರೂಪದಲ್ಲಿ ಎನ್ಕ್ರಿಪ್ಟ್ ಆಗುತ್ತವೆ. ಅಷ್ಟೇ ಅಲ್ಲ, ಅದನ್ನು ಯಾರಾದರೂ ಕದ್ದು ನೋಡೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಇಟ್ಕೊಳ್ಳಿ, ಆಗ ಅದು ತನ್ನ ರೂಪವನ್ನು ಬದಲಿಸಿಕೊಳ್ಳುತ್ತೆ. ಹೀಗಾಗಿ ಅದನ್ನು ಮಧ್ಯದಲ್ಲಿ ಯಾರು ಬ್ರೇಕ್ ಮಾಡೋದಕ್ಕೆ, ಹ್ಯಾಕ್ ಮಾಡೋದಕ್ಕೆ, ಇಂಟರ್ಸೆಪ್ಟ್ ಮಾಡೋದಕ್ಕೆ, ಅದರಲ್ಲಿನ ಸಂದೇಶವನ್ನು ಓದೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಹ್ಯಾಕರ್ಸ್ಗೆ, ಸೈಬರ್ ಕ್ರಿಮಿನಲ್ಸ್ಗೆ ಏಟುಕದ ಸಂದೇಶ ರವಾನೆಯ ವಿಧಾನ. ಹೀಗಾಗಿ ಈ ಕ್ವಾಂಟಮ್ ಕಮ್ಯುನಿಕೇಷನ್ ಅನ್ನೋದು ಈಗ ಅತ್ಯಂತ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಹೀಗೆ ಕಳುಹಿಸೋದನ್ನ ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾರೆ. ಇದು ನಮ್ಮ ಟೆಲಿಫೋನ್ ಕರೆಗಳು, ಇಂಟರ್ನೆಟ್ಗಿಂತ ತುಂಬ ಭಿನ್ನವಾಗಿ ಡೇಟಾನ ರಿಸೀವ್ ಮಾಡುತ್ತೆ ಮತ್ತು ಅದನ್ನು ಫೋಟಾನ್ ಅಂದರೆ ಬೆಳಕಿನ ಕಿರಣಗಳ ರೂಪದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕಳುಹಿಸಿಕೊಡುತ್ತೆ. ಹಾಗೆ ಕಳುಹಿಸುವಾಗ ಮಧ್ಯದಲ್ಲಿ ಕಳ್ಳರು ಬಂದರೆ ಅದು ತನ್ನ ರೂಪವನ್ನು ಬದಲಿಸಿಕೊಂಡು ಅವರನ್ನು ಯಾಮಾರಿಸುತ್ತೆ. ಹೀಗಾಗಿ ಇದು ತುಂಬ ಸುರಕ್ಷಿತ ಕಮ್ಯುನಿಕೇಷನ್ ಅನ್ನಿಸ್ಕೊಳ್ತಾ ಇದೆ. ಅದನ್ನು ಭಾರತ ಈಗ ಸಾಧಿಸಿದೆ. 1,000 ಕಿಲೋಮೀಟರ್ ವರೆಗೆ ನಾವು ಇಂಥ ಸುರಕ್ಷಿತ ಕಮ್ಯುನಿಕೇಷನ್ ಅನ್ನು ಮಾಡಿಕೊಳ್ಳೋದ್ರಲ್ಲಿ ಯಶಸ್ಸನ್ನು ಪಡ್ಕೊಂಡಿದ್ದೀವಿ. ಇದನ್ನು ಇನ್ನೂ 1,000 ಕಿಲೋಮೀಟರ್ಗೆ ಹೆಚ್ಚಿಸುವ ಹಾಗೂ 2 ಹಾಗೂ 3ನೇ ಸ್ಟೇಜ್ಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಸಾಧಿಸುವ, ಈಗ ಆಪ್ಟಿಕ್ ಫೈಬರ್ ಬಳಸಿ ಮಾಡ್ತಾ ಇರೋ ಈ ಕಮ್ಯುನಿಕೇಷನ್ ಅನ್ನ ಮುಂದಿನ ದಿನಗಳಲ್ಲಿ ಸ್ಯಾಟಲೈಟ್ ಮೂಲಕ ಮಾಡುವ ಗುರಿಯನ್ನು ಕೂಡ ಇಲ್ಲಿ ಹಾಕಿಕೊಳ್ಳಲಾಗಿದೆ. ಸೊ ಕ್ವಾಂಟಮ್ ಕಮ್ಯುನಿಕೇಷನ್ ಅಂದ್ರೆ ಏನು ಅನ್ನೋದು ನಿಮಗೆ ಅರ್ಥ ಆಗಿದೆ. ಈಗ ಇದು ಎಲ್ಲಿ ಬಳಕೆ ಆಗುತ್ತೆ ಅನ್ನೋದನ್ನ ನೋಡೋಣ.
ಗೆಳೆಯರೆ, ನಮ್ಮ ಸೇನೆಯ ನಡುವಿನ ಕಮ್ಯುನಿಕೇಶನ್ಸ್ ಇವೆ ನೋಡಿ, ಅವು ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿರಬೇಕು. ಇಲ್ಲದೆ ಇದ್ರೆ ಶತ್ರುಗಳು ಅದನ್ನ ಟ್ರ್ಯಾಪ್ ಮಾಡೋ ಸಾಧ್ಯತೆಗಳು ತುಂಬಾನೇ ಇರುತ್ತವೆ. ನೀವು ಸಂದೇಶಗಳನ್ನ ಡಿಕೋಡ್ ಮಾಡಿದ, ಕದ್ದಾಲಿಸಿದ ಬಗ್ಗೆ ಆಗಾಗ ಕೇಳ್ತಾ ಇರ್ತೀರಿ. ದೇಶದ ರಕ್ಷಣೆಗೆ ಸಂಬಂಧಿಸಿದ ವಿಷಯಗಳು ಹಾಗೆ ಯಾರೋ ಕದ್ದು ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋದ್ರೆ ತುಂಬಾ ಅಪಾಯಕಾರಿ ಅನಿಸ್ಕೊಳ್ಳುತ್ತೆ. ಸೊ ಇನ್ನು ಮುಂದೆ ರಕ್ಷಣಾ ಇಲಾಖೆಯ ಕಮ್ಯುನಿಕೇಷನ್ಗೆ ಇದನ್ನ ಬಳಸುವ ಸಾಧ್ಯತೆಗಳಿರುತ್ತವೆ. ಹಾಗೆ ಬೇಹುಗಾರಿಕೆಗೆ, ಬ್ಯಾಂಕಿಂಗ್ ಮತ್ತು ಫೈನಾನ್ಸ್ ಕಮ್ಯುನಿಕೇಷನ್ಗೆ, ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ನಮ್ಮ ತೈಲ, ವಿದ್ಯುತ್, ಈ ಥರದ ವ್ಯವಸ್ಥೆಗಳೇನಿವೆ ಅವುಗಳ ಮಾಹಿತಿಗಳು, ಡೇಟಾ ಕಮ್ಯುನಿಕೇಟ್ ಮಾಡೋದಕ್ಕೆ, ಸರ್ಕಾರಿ ಸಂಸ್ಥೆಗಳು ಮತ್ತು ಹೆಲ್ತ್ ಕೇರ್ಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ರವಾನೆ ಮಾಡೋದಕ್ಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಅತ್ಯಂತ ಪ್ರಮುಖ ಡೇಟಾ ವಿಶ್ಲೇಷಣೆ, ಹೀಗೆ ನಾನಾ ವಿಭಾಗಗಳಲ್ಲಿ ಇದು ಬಳಕೆ ಆಗತ್ತೆ. ಎಲ್ಲಿ ಸೈಬರ್ ಕಳ್ಳರು ಹ್ಯಾಕ್ ಮಾಡಿ ಅಪಾಯವನ್ನು ಉಂಟು ಮಾಡಬಹುದು ಅನ್ನೋ ಕ್ಷೇತ್ರಗಳಿವೆಯೋ, ಎಲ್ಲಿ ರಹಸ್ಯವನ್ನ ಕಾಪಾಡ್ಕೋಬೇಕಾದ ಅಗತ್ಯ ಇರುತ್ತೋ, ಎಲ್ಲಿ ಸೇಫ್ ಕಮ್ಯುನಿಕೇಶನ್ ತುಂಬಾ ಬೇಕು ಅನ್ಸುತ್ತೋ ಅಲ್ಲೆಲ್ಲ ಕೂಡ ಈ ಹ್ಯಾಕಿಂಗ್ ಸಾಧ್ಯ ಆಗದ ತಂತ್ರಜ್ಞಾನವನ್ನ ಬಳಸ್ಕೊಳ್ಳೋದಕ್ಕೆ ಅವಕಾಶಗಳಿರುತ್ತವೆ. ಇನ್ನು ನಮ್ಮ ಬೆಂಗಳೂರಿನ QNU ಲ್ಯಾಬ್ಸ್ ಇದನ್ನ ಸಾಧಿಸಿದೆ. ಇಲ್ಲಿ ಆಪ್ಟಿಕ್ ಫೈಬರ್ ಮೂಲಕ ಈ ಕಮ್ಯುನಿಕೇಶನ್ ಅನ್ನ ಮಾಡಲಾಗುತ್ತೆ. 1000 ಕಿಲೋಮೀಟರ್ ಪೂರ್ತಿ ಒಂದೇ ಸ್ಟ್ರೆಚ್ ಅಲ್ಲಿ ಕಮ್ಯುನಿಕೇಶನ್ ನಡೆಯೋದಿಲ್ಲ. ಇದನ್ನ 200 ಕಿಲೋಮೀಟರ್ಗಳ 5 ನಾಡ್ಸ್ ಅನ್ನ ಸಿದ್ಧಪಡಿಸಿ ಅವುಗಳ ಮೂಲಕ ಈ ಕೀ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡ್ತಾರೆ. ಈಗ ಆ ತಂತ್ರಜ್ಞಾನ ನಮ್ಮಲ್ಲಿ ಬಳಕೆಗೆ ಸಿದ್ಧ ಕೂಡ ಆಗಿದೆ. ಗೆಳೆಯರೆ, ಇದನ್ನ ಇಲ್ಲಿ ದೊಡ್ಡ ಸಾಧನೆ ಅಂತ ಹೇಳ್ತಾ ಇರೋದು ಯಾಕೆ ಅಂದ್ರೆ, ಇದುವರೆಗೆ ಇದನ್ನ ಸಾಧ್ಯ ಮಾಡಿಕೊಂಡಿರೋದು ಚೈನಾ ಮಾತ್ರ. ಅವರು 10 ವರ್ಷಗಳ ಮೊದಲೇ ಅಂದ್ರೆ 2016ರಲ್ಲೇ ಈ ತಂತ್ರಜ್ಞಾನವನ್ನ ಬಳಕೆಗೆ ಸಿದ್ಧ ಮಾಡಿಕೊಂಡ್ರು. ಅಲ್ಲಿಗ ಆಪ್ಟಿಕ್ ಫೈಬರ್ ಮೂಲಕ ಸುಮಾರು 4600 ಕಿಲೋಮೀಟರ್ ವರೆಗೆ ಈ ಕೀ ಡಿಸ್ಟ್ರಿಬ್ಯೂಷನ್ ಸಾಧ್ಯ ಆಗ್ತಾ ಇದೆ. ಹಾಗೆ ಸ್ಯಾಟಲೈಟ್ ಡಿಸ್ಟ್ರಿಬ್ಯೂಷನ್ ಅನ್ನು ಕೂಡ ಅವರು ಕೈಗೆಟುಕಿಸಿಕೊಂಡಿದ್ದಾರೆ. ಅಲ್ಲಿ 12900 ಕಿಲೋಮೀಟರ್ ವರೆಗೆ ಕ್ವಾಂಟಮ್ ಕಮ್ಯುನಿಕೇಷನ್ ಸಾಧ್ಯ ಆಗ್ತಾ ಇದೆ. ಈ ಮೂಲಕ ಅತ್ಯಂತ ಸೇಫ್ ಕಮ್ಯುನಿಕೇಷನ್ಗೆ ಅವರು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಚೈನಾದ ರಕ್ಷಣೆ ಹಾಗೂ ಇನ್ನಿತರ ಕ್ರಿಟಿಕಲ್ ಕ್ಷೇತ್ರಗಳ ಕಮ್ಯುನಿಕೇಷನ್ ಅನ್ನ ಈಗ ಹ್ಯಾಕ್ ಮಾಡೋದು ತುಂಬಾ ಕಷ್ಟದ ಕೆಲಸ. ಈ ವಿಷಯದಲ್ಲಿ ಭಾರತ 2ನೇ ದೇಶ ಅನ್ನಿಸ್ಕೊಳ್ತಾ ಇದೆ. ನಾವು ಆಪ್ಟಿಕ್ ಫೈಬರ್ ಮೂಲಕ 1000 ಕಿಲೋಮೀಟರ್ ವರೆಗೆ ಈ ಸಾಧನೆಯನ್ನು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಗುರಿ ಮತ್ತಷ್ಟು ಹೆಚ್ಚು ಆಗತ್ತೆ. ಇನ್ನು ಫೈಬರ್ಗಿಂತ ಸ್ಯಾಟಲೈಟ್ ಮೂಲಕ ಈ ಕಮ್ಯುನಿಕೇಶನ್ ಸಾಧಿಸೋದು ಕಷ್ಟ ಅಂತ ಹೇಳ್ತಾರೆ. ಯಾಕೆಂದ್ರೆ ಸ್ಯಾಟಲೈಟ್ ಮೂಲಕ ಬೆಳಕಿನ ಕಿರಣಗಳನ್ನ ಕಳುಹಿಸಿ ಅವುಗಳನ್ನ ಮತ್ತೊಂದು ನಿರ್ದಿಷ್ಟ ಗುರಿಯನ್ನ ತಲುಪಿಸೋದಕ್ಕೆ ಕಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಅಸಾಧ್ಯ ಅಲ್ಲ ಅನ್ನೋದನ್ನ ಚೈನಾ ತೋರಿಸಿದೆ. ಇನ್ನು ಭಾರತ ಕೂಡ ಈ ನಿಟ್ಟಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ಈಗಾಗಲೇ ಮಾಡ್ತಾ ಇದೆ. ಈ ವರ್ಷ ಸ್ಯಾಟಲೈಟ್ ಕ್ವಾಂಟಮ್ ಕಮ್ಯುನಿಕೇಷನ್ಗಾಗಿ ಉಪಗ್ರಹಗಳನ್ನು ನಭಕ್ಕೆ ಕಳುಹಿಸುವ ಸಾಧ್ಯತೆಗಳು ಕೂಡ ಇವೆ ಅಂತ ಹೇಳ್ತಾ ಇದ್ದಾರೆ. ಅದು ಸಾಧ್ಯ ಆಗ್ಬಿಟ್ರೆ ರಹಸ್ಯ ಕಮ್ಯುನಿಕೇಷನ್ ನಲ್ಲಿ ನಾವು ಮತ್ತೊಂದು ಮೆಟ್ಟಿಲನ್ನ ಏರೋದಕ್ಕೆ ಸಾಧ್ಯ ಆಗತ್ತೆ. ಸ್ನೇಹಿತರೆ, ಇಲ್ಲಿ ಅಮೆರಿಕಾಗೆ ಸಾಧ್ಯ ಆಗದ್ದು ಭಾರತಕ್ಕೆ ಸಾಧ್ಯ ಆಗಿಬಿಡ್ತಾ? ವಿಷಯ ಏನಪ್ಪಾ ಅಂದ್ರೆ, ಅಮೆರಿಕ ಕ್ವಾಂಟಮ್ ಕಮ್ಯುನಿಕೇಷನ್ಗಿಂತ ಹೆಚ್ಚು ಗಮನವನ್ನ ಕ್ವಾಂಟಮ್ ಕಂಪ್ಯೂಟಿಂಗ್ ಕಡೆ ಕೊಡ್ತಾ ಇದೆ. ಇನ್ನು ಯೂರೋ QCI ಯೋಜನೆಯೊಂದಿಗೆ ತಮ್ಮ ನೆಟ್ವರ್ಕ್ ಅನ್ನ ಅಭಿವೃದ್ಧಿಪಡಿಸೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅವರಿನ್ನೂ ಪ್ರಯೋಗದ ಹಂತದಲ್ಲಿದ್ದಾರೆ. ಇದರ ಜೊತೆ ಭಾರತ 2ನೇ ಹಂತದಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ಗೆ ಕೂಡ ದೊಡ್ಡ ಮಟ್ಟದ ಗಮನ ಕೊಡ್ತಾ ಇದೆ. ನಾವೀಗ ಬಳಸ್ತಾ ಇರೋ ಕಂಪ್ಯೂಟರ್ಗಳಿಗಿಂತ 1000 ಪಟ್ಟು ವೇಗದಲ್ಲಿ ಕೆಲಸ ಮಾಡುವ ಕ್ವಾಂಟಮ್ ಕಂಪ್ಯೂಟರ್ಗಳು ಮುಂದಿನ ದಿನಗಳಲ್ಲಿ ನಮ್ಮ AI, ವೈದ್ಯಕೀಯ, ರಕ್ಷಣೆ ಹಾಗೂ ಇನ್ನಿತರ ಕ್ಷೇತ್ರಗಳಿಗೆ ತುಂಬಾನೇ ಅಗತ್ಯ ಅನ್ನಿಸ್ಕೊಳ್ತವೆ. ಆ ಕ್ಷೇತ್ರದ ಸಾಮರ್ಥ್ಯವನ್ನ ಇವು ಬದಲಿಸಿ ಬಿಡುತ್ತವೆ. ಹೀಗಾಗಿ ಭಾರತ ಕೂಡ ಕ್ವಾಂಟಮ್ ಕಂಪ್ಯೂಟರ್ ತಯಾರಿಯ ಕಡೆಗೆ ದೊಡ್ಡ ಹೆಜ್ಜೆಗಳನ್ನಿಡ್ತಾ ಇದೆ. ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿ ಕ್ವಾಂಟಮ್ ಹಬ್ ಉದ್ಘಾಟನೆ ಆಗ್ತಾ ಇದೆ. ಅಲ್ಲಿ ಮುಂದಿನ ದಿನಗಳಲ್ಲಿ ಸುಮಾರು 50,000 ವಿದ್ಯಾರ್ಥಿಗಳಿಗೆ ಕ್ವಾಂಟಮ್ ಸ್ಕಿಲ್ಸ್ ತರಬೇತಿಯನ್ನು ಕೊಡಲಾಗುತ್ತೆ. ಇನ್ನು 2 ವರ್ಷಗಳಲ್ಲಿ ಕ್ವಾಂಟಮ್ ಕಂಪ್ಯೂಟರ್ ತಯಾರಿಯ ಗುರಿಯನ್ನು ಕೂಡ ಅವರು ಹಾಕೊಂಡಿದ್ದಾರೆ. IBM, TCS, L&T ಜೊತೆ ಆಂಧ್ರ ಪ್ರದೇಶದ ಸರ್ಕಾರ ಪಾಲುದಾರಿಕೆಯನ್ನು ಮಾಡಿಕೊಂಡಿದೆ. ಇದು ಮುಂದಿನ 5 ವರ್ಷಗಳಲ್ಲಿ ಆಂಧ್ರ ಪ್ರದೇಶವನ್ನ ಭಾರತದ ತಂತ್ರಜ್ಞಾನದ ಹಬ್ ತರ ಮಾಡುತ್ತೆ. ಹಾಗೆ ನಮ್ಮ ಬೆಂಗಳೂರಿನ IISc ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಫ್ಯಾಬ್ರಿಕೇಶನ್ ಫೆಸಿಲಿಟಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು 2028ರ ಹೊತ್ತಿಗೆ ಪೂರ್ಣ ಪ್ರಮಾಣದಲ್ಲಿ ಸಿದ್ಧ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಗೆಳೆಯರೆ ಕ್ವಾಂಟಮ್ ಕಂಪ್ಯೂಟರ್ ಹಾಗೂ ಕ್ವಾಂಟಮ್ ಕಮ್ಯುನಿಕೇಷನ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.